ಇವತ್ತಿನ ದಿನ ನಾವು ನಾರಾಯಣಪ್ಪ ಮನೆಗೆ ಬಂದಿದ್ದೀವಿ. ಇವತ್ತಿನ ದಿನ ಒಂದು CCM ಕಿಂಗ್ ಬೆಡ್ ನ ಇನ್ಸ್ಟಾಲೇಷನ್ಸ್ ಕೊಟ್ಟಿದ್ದೀವಿ. ಏನಕ್ಕೋಸ್ಕರ ಈ ಒಂದು ಡಿವೈಸ್ ನ ಮನೆಗೆ ತಗೊಂಡ್ರು, ಎಷ್ಟು ದಿನವಾಗಿ ಅವರು ಸರಾಕೆರಿಗೆ ಬಂದಿದ್ದಾರೆ, ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಮೊರವರಿಗೆ ಎಷ್ಟು ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ, ಅವ್ರ ಹತ್ರನ ಕೇಳೋಣ, ಮಾತಾಡ್ಸೋಣ ಬನ್ನಿ. ನಮಸ್ತೆ ಅಪ್ಪಾಜಿ, ನಿಮ್ಮ ಹೆಸರು? ನಾರಾಯಣ್. ಎಲ್ಲಿಂದ ಬರ್ತಾ ಇದ್ರಿ? ಬುದ್ಧ ಜ್ಯೋತಿ ಅಲ್ಲ, ಎಷ್ಟು ದಿನವಾಗಿ ಬಂದ್ರಿ ಸರ್? ನಾನು ಮೊದಲು ಒಂದು 4 ತಿಂಗಳು ಬಂದೆ. ಫಸ್ಟ್ ನನ್ನ ವೈಫರ್ ಬಂದಿದ್ದು, ಅವ್ರ ಜೊತೆ ಫ್ಯಾಮಿಲಿ ಕರ್ಕೊಂಡ್ಬರ್ಬೇಕು ಅಂದಾಗ ಮತ್ತೆ ನಾನು ಮಧ್ಯದಲ್ಲಿ ಬಂದಾಗ ನಾನು ಸ್ವಲ್ಪ ಕಂಟಿನ್ಯೂ ಆದೆ. ನೋಡಿದಾಗ ಅಲ್ಲೇ ಇಂಪ್ರೆಷನ್ ಆಯಿತು. ಸರಿ, ತದನಂತರ ಒಂದು ಮಧ್ಯದಲ್ಲಿ ಬ್ರೇಕಪ್ ಆಯಿತು. ಬ್ರೇಕಪ್ ಆದಾಗ ಒಂದು 2 ತಿಂಗಳು ಬರ್ಲಿಕ್ಕೆ ಆಗಲಿಲ್ಲ. ತದನಂತರ ನಾನು ಒಬ್ಬನೇ ಬಂದೆ. ಇವಳನ್ನ ಬರೀ ಹೇಳಿದ್ರೆ ಸ್ವಲ್ಪ ಕಾಲು ನೋವು ಇದು ಇರೋದ್ರಿಂದ, ಆ್ಯಂಕಲ್ ಪೇನ್ ಇರೋದ್ರಿಂದ ಮೆಟ್ಲು ಹತ್ತಕ್ಕಾಗಲ್ಲ ಅಂತಂದು. ಆದರೆ ಸ್ವಲ್ಪ 4 ತಿಂಗಳಲ್ಲಿ ಸ್ವಲ್ಪ ರಿಸಲ್ಟ್ ಸಿಕ್ಕಿದ್ರಿಂದ ಸರಿ ನಾನು ಇಲ್ಲೇ ಮನೆಯಲ್ಲೇ ಇದು ಮಾಡೋಣ ಅಂತ ಅಂದ್ಬಿಟ್ಟು ಕಾಟನ್ ಬೆಲ್ಟ್ ಒಂದು ಕೊಡಿಸಿದೆ. ಮತ್ತು ಇವಾಗ ಇದು ಕಿಂಗ್ ಬೆಡ್ ಒಂದು ಮನೆಗೆ ಬೈ ಮಾಡಿ ಅವಳಿಗೋಸ್ಕರನೇ ಮಾಡಿದ್ದು. ಕಾಲು ನೋವು ಇರೋದ್ರಿಂದ ಆ ಕಾಲು ನೋವು ಜಾಸ್ತಿ ಬಂದಾಗ ಸ್ವಲ್ಪ ನಮ್ಮ ಮೇಲೆ ರೇಗ್ತಾ ಇರ್ತಾಳೆ. ಅದನ್ನ ರೇಗೋದು ಕಡಿಮೆ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತಗೊಂಡಿದ್ದೀನಿ. ಈ ಥೆರಪಿ ತಗೊಳ್ಳೋದ್ರಿಂದ ಅವ್ರಿಗೆ ಸ್ವಲ್ಪ ರಿಸಲ್ಟ್ಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ ಕಾಲ್ ನೋವಿಗೋಸ್ಕರ ನೀವು ಬೇರೆ ಫರ್ದರ್ ಯಾವ್ದೋ ಟ್ರೀಟ್ಮೆಂಟ್ ಮಾಡಿಸಿರ್ಲಿಲ್ವಾ? ಮಾಡಿ ಅದಕ್ಕೆ ಮುಂಚೆ ಬೇಜಾನ ಮಾಡಿದಾಳೆ. ಎಲ್ಲಾ ಟೆಸ್ಟ್ಗಳು, ಲ್ಯಾಬ್ ಟೆಸ್ಟ್ಗಳಾಗಿದೆ. ನಾವು ಬೇಜಾನ ಆರ್ಥೋಪೆಡಿಷನ್ ಡಾಕ್ಟರ್ಗಳನ್ನು ಬದಲಾಯಿಸಿದ್ವಿ. ಸಾಕಷ್ಟು ಕಡೆ MS ರಾಮ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಆಮೇಲೆ ರಾಜಾಜಿನಗರದಲ್ಲಿ ಅದ್ಯಾವ್ದು ಹಾಸ್ಪಿಟ್ಲ್ ಪೂಜೆ ಕರ್ಕೊಂಡೋದ್ರು, ಅಲ್ಲಿ ತೋರಿಸಿದ್ವಿ. ಆಮೇಲೆ ಮಲ್ಲೇಶ್ವರ 18th ಕ್ರಾಸಲ್ಲಿ ಶ್ರೀನಿವಾಸ ಆರ್ಥೋಪೆಡಿಷನ್ ಫೇಮಸ್ ತಾನೆ, ಡಾಕ್ಟರ್ ಶ್ರೀನಿವಾಸ, ಆಮೇಲೆ ಡಾಕ್ಟರ್ ರಮೇಶ್, ಸುಮಾರು ಜನ ಹತ್ರ ಇದ್ವಿ. ಅವರೆಲ್ಲ ಚೆಕ್ ಮಾಡ್ತಾರೆ. ನಿಮಗೆ ಒಂದು 20 ವರ್ಷದಿಂದ ಎಷ್ಟು ಖರ್ಚು ಮಾಡಿರ್ಬೋದು ಅಪ್ಪಾಜಿ ಆ ಕಾಲ್ ನೋವಿಗೋಸ್ಕರ? ಖರ್ಚಂದ್ರೆ ಒಬ್ಬೊಬ್ಬ ಡಾಕ್ಟ್ರು ಎಕ್ಸ್ರೇಗಳ ಸಾಕಂತಾರೆ. ಕೆಲವರು ಎಕ್ಸ್ರೇ ಬೇಕು, CT ಸ್ಕ್ಯಾನಿಂಗ್, MR ಸ್ಕ್ಯಾನಿಂಗ್ ಬೇಕಂತಾರೆ. ಸ್ಕ್ಯಾನಿಂಗ್ ಮಾಡಿಸಿ, ಲ್ಯಾಬ್ ಟೆಸ್ಟ್ ಮಾಡಿ ಎಲ್ಲ ಮಾಡಿದ್ರು ರಿಸಲ್ಟ್ ಏನಿದೆ ಅಂದ್ರೆ ಏನು ಇಲ್ಲ. ನೀವು ಜಾಸ್ತಿ ನಡಿಬೇಡಿ, ಜಾಸ್ತಿ ಓಡಾಡಬೇಡಿ, ಜಾಸ್ತಿ ನಿಲ್ಕೋಬೇಡಿ. ನಿಮಗೆ ಪೇನ್ ಬಂದಾಗ ಇದು ಆಯಿಂಟ್ಮೆಂಟ್ ಹಚ್ಕೊಳ್ಳಿ, ಟ್ಯಾಬ್ಲೆಟ್ ಹಾಕೊಳ್ಳಿ ಅಂತಾರೆ. ಅಷ್ಟು ಬಿಟ್ರೆ ಪೇನ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಇದಕ್ಕೆ ಮುಂಚೆ ಒಂದು ಮತ್ತೆ ಯಾವ್ದು ಆಯುರ್ವೇದ ಇದ್ದು ಎಂತದ್ದು ಅರಣ್ಯ ಇಲಾಖೆ ಇದೆ ಅಂತ ಒಂದು 78,000 ರೂಪಾಯಿ ಅದು ಖರ್ಚು ಮಾಡಿದೆ. 78,000 ಅದರಲ್ಲಿ ಸ್ವರ್ಣ ಚೂರ್ಣ ಏನು ಹಾಕಿರ್ತಂತೆ, ಅದೆಲ್ಲ ಕಾಸ್ಟ್ಲಿ ಚೂರ್ಣಗಳು. ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. 3 ತಿಂಗಳು ಬಳಸಿದ್ರೆ ಹೊಟ್ಟೋಗುತ್ತೆ ಅಂದ್ರು. ಬಟ್ ಹೋಗ್ಲಿಲ್ಲ. ಅದನ್ನು ಸಹ ಪ್ರಯತ್ನ ಮಾಡಿದೆ, ಆದ ನಂತರ ಇದು ನಮಗೆ ಸೆರಾಕೇರ್ದು ಇವರ ಫ್ರೆಂಡ್ ಒಬ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಇದಕ್ಕೆ ಮುಂಚೆ 2 ವರ್ಷ ಹಿಂದೆ ನಮ್ಮ ಕಸಿನ್ ಮೈಸೂರಲ್ಲಿ ಇದ್ದಾರೆ. ಅವ್ರು ಹೇಳಿದ್ರು, ಕರ್ಕೊಂಡೋಗಿದ್ರು ಸಹ. ಅವತ್ತು ನಾನು ಡೆಮೋಗೆ ಹೋಗ್ಲಿಲ್ಲ. ಅವ್ರ ಸಿಸ್ಟರ್ಗಳಲ್ಲಿ ಇದ್ರು, ಕರೆದ್ರು, ಆದ್ರೆ ನಾವು ಹೋಗಿಲ್ಲ. ನೋಡ ಅಂದ್ರೆ ನಮ್ಮ ಇದರಿಂದ ಗೊತ್ತಾಗುತ್ತೆ ನಮ್ಮ ಹಣೆ ಬರನು ಚೆನ್ನಾಗಿರ್ಬೇಕು ಅಂತ. ಆ ಟೈಮ್ ಇದ್ದಾಗಲೇ ನಾವು ನೋಡ್ಬೇಕು ಮಾಡಬೇಕು ಅಂತ ಮನಸ್ಸು ಬರೋದು. ಇಲ್ಲಾಂದ್ರೆ 10 ಜನ ಹೇಳಿದ್ರೆ ನಾವು ನಂಬೋದಿಲ್ಲ, ನಮ್ಮ ಸ್ಥಿತಿ ಬರೋದು. ಹಂಗಾಗಿ ನಾನು ಇಲ್ಲಾಂದ್ರೆ 2 ವರ್ಷ ಹಿಂದೆ ನೋವಿದ್ರೆ ಇಷ್ಟೊತ್ತಿಗೆ ನೋವುಗಳೇ ಹೊಟ್ಟೋಗ್ತಾ ಇತ್ತು, ಏನೋ ಗೊತ್ತಿಲ್ಲ, ಆಗ್ತಾ ಇತ್ತು. ಆದ್ರೆ ಇವಳು ಬರೋದು ಅಲ್ಲಿ ಶುರು ಆದ್ಮೇಲೆ ಹೇಳ್ತಾಳೆ ಸ್ವಲ್ಪ ರಿಲೀಫ್ಗಳು ಸಿಕ್ಕಿದೆ. ಸಣ್ಣ ಪುಟ್ಟವಂತೂ ವಾಸಿ ಆಗಿಬಿಟ್ಟಿದೆ. ಅದು ಅವಳನ್ನೇ ಕೇಳಿದ್ರೆ ನಿಮಗೆ ಸಲೀಸಾಗಿ ಸಿಗುತ್ತೆ. ನನಗೂ ಈ ಕಾಫ್ ಪೇನ್ ಒಂದು ಪಾದದ ಅಡಿಯಲ್ಲಿ ನೋವಿದೆ. ಅದಕ್ಕೋಸ್ಕರ ನಾನು ಥೆರಪಿ ತಗೊಂತಾ ಇದ್ದೀನಿ. ನನಗೂ ಇವಳು ಹೇಳಿದ ನಂತರ ನನಗೂ ಒಂದು ಸ್ವಲ್ಪ ನಂಬಿಕೆ ಬಂದಿದೆ, ಆಗಬಹುದೇನೋ, ಸ್ವಲ್ಪ ಟೈಮ್ ತಗೋಬಹುದು ಅನ್ನೋ ಉದ್ದೇಶಕ್ಕೆ ನಾನು ಸಹ ಥೆರಪಿಗೆ ಬರ್ತಾ ಇದ್ದೀನಿ. ರಿಸಲ್ಟ್ಗಳು ಬಂದರೆ ನಾನು ತದನಂತರ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಪಡಿಸ್ತೀನಿ. ಸದ್ಯಕ್ಕೆ ನನ್ನ ಬಿಟ್ಕೊಡ್ತೀನಿ. ಅವ್ರನ್ನ ಮಾತಾಡ್ಸೋಣ, ಅಮ್ಮನ ಮಾತಾಡ್ಸೋಣ. ಅಮ್ಮ, ನಿಮಗೆ ಏನ್ ಅನ್ನಿಸ್ತು ಅಲ್ಲಿಗೆ ಬಂದು? ಎಷ್ಟು ದಿನದಲ್ಲಿ ನಿಮಗೆ ಅದೊಂದು ಸ್ವಲ್ಪ ಪೇನ್ ರಿಲೀಫ್ ಆಗಿದ್ದು, ಆ ಥರ ಏನಾದ್ರು ಚೇಂಜಸ್? ಆಕ್ಚುಲಿ ಆಗಿ ನಾನು 20 ವರ್ಷದಿಂದ ಇದರಿಂದ ಸಫರ್ ಆಗ್ತಾ ಇದ್ದೀನಿ. ಇನ್ಕ್ರೀಸ್ ಆಗ್ತಾ ಇದೆ. ಒಂದೊಂದು ಡಾಕ್ಟರ್ ಹತ್ರ ಹೋದ್ರು ಯಾರು ರಿಲೀಫ್ ಕೊಡ್ತಿಲ್ಲ. ಬರೀ ರೆಸ್ಟ್ ಅಲ್ಲಿ ಇರಬೇಕು. ಇದು ಬಂದ ಮೇಲೆ ಹೋಗಲ್ಲ. ಜಾಸ್ತಿ ಆಗದಿರ ಇರೋದಕ್ಕೂ ನೀವು ಪೇನ್ ಕಿಲ್ಲರ್ಸ್ ತಗೋಬೇಕು ಅಂದ್ರು. ಪೇನ್ ಕಿಲ್ಲರ್ಸ್ ಎಷ್ಟು ಡೇಂಜರ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಅದನ್ನು ನಾನು ಅವಾಯ್ಡ್ ಮಾಡ್ಕೊಂಡು ಬಂದೆ. ಹಾಗೆ ನೋವಿಂದ ತಡ್ಕೊಂಡು ಹಾಗೆ ಮಾಡ್ಕೊಂಡು ಬಂದೆ. ರೆಸ್ಟ್ ಅಂತೂ ಸಿಗ್ತಿರ್ಲಿಲ್ಲ. ಮಕ್ಕಳು ಚಿಕ್ಕವರು ಎಲ್ಲ ಆಗ್ತಿದೆ. ಆಮೇಲೆ ನಿಧಾನಕ್ಕೆ ನನಗೂ ಗೊತ್ತಾಗಿದ್ದು ಸೆರಾಕೇರ್ ಅಂತ ಇದೆ, ಅಲ್ಲಿ ಈ ತರ ಆಗುತ್ತೆ ಅಂತ. ಬಟ್ ನಾವು ಇದಕ್ಕಿಂತ ಮುಂಚೆ
2 ಕಡೆ ನೇಚರ್ ಕ್ಯೂರ್ ಮಸಾಜು ಆಯಿಲ್ ಮಸಾಜ್ ಅದೆಲ್ಲ ಮಾಡ್ತಾರಲ್ವಾ ಅಲ್ಲಿಗೂ ಹೋಗಿದ್ವಿ. 30,000 ರೂಪಾಯಿ ತಗೊಳ್ತಾರೆ, 11 ದಿನ 10 ದಿನ ಇಟ್ಕೊಳ್ತಾರೆ. ಬಟ್ ಅಲ್ಲಿ ಇರೋ ತನಕ ಚೆನ್ನಾಗಿರುತ್ತೆ. ಮನೆಗೆ ಬಂದ ಮೇಲೆ ಒಂದು 10-15 ದಿನದಲ್ಲಿ ತಿರ್ಗಾ ಶುರುವಾಗುತ್ತೆ ನೋವು ನನ್ಗೆ ಶುರುವಾಗುತ್ತೆ. ಈ ತರ ಎಲ್ಲಾ ಟ್ರೈ ಮಾಡಿದ್ವಿ, ಎಲ್ಲಾ ಕಡೆನೂ ಟ್ರೈ ಮಾಡಿದ್ವಿ. ನೀವು ಎಷ್ಟು ಖರ್ಚು ಮಾಡಿರ್ಬೋದು ಇದಕ್ಕೋಸ್ಕರ? ಲಕ್ಷಗಳಲ್ಲೇ ಇರ್ಬೋದು. 20 ವರ್ಷದಿಂದ ನಾನು ಹೇಳ್ತಿರೋದ್ರಿಂದ ಲಕ್ಷಗಳು. ಯಾರು ಯಾವ ಡಾಕ್ಟರ್ ಹೇಳಿದ್ರು, ಹೋಮಿಯೋಪತಿ ಅಂದ್ರು ಓಕೆ, ಆಯುರ್ವೇದ ಅಂದ್ರು ಓಕೆ. ಜಯದೇವ ಮೆಜೆಸ್ಟಿಕ್ ಅಲ್ಲಿ ಜಯದೇವ ಇದೆ ಆಯುರ್ವೇದ, ಅಲ್ಲಿ ಮಾಡಿದೀನಿ. ಜಯದೇವದಲ್ಲಿ ಹೋಮಿಯೋ ಇದೆ, ಅಲ್ಲೂ ನೋಡಿದೀನಿ. ಹೈದರಾಬಾದ್ ಹೋಮಿಯೋನು ನೋಡಿದೀನಿ. ತಿರುಪತಿನಲ್ಲಿ TTD ಅವ್ರದ್ದಿದೆ ಆರ್ಥೋಪೆಡಿಕ್ ಬರ್ಡ್ ಹಾಸ್ಪಿಟಲ್ ಅಂತ, ಅಲ್ಲೂ ನೋಡಿದೀನಿ. ಆಮೇಲೆ ಹೈದರಾಬಾದ್ ಅಲ್ಲಿ ರಿಮ್ಸ್ ಅಲ್ಲಿ ಅದು ನೋಡಿದೀನಿ. ಕಡಪದಲ್ಲಿ ಒಂದು ರಿಮ್ಸ್ ಅಂತ ಒಂದು ಹಾಸ್ಪಿಟಲ್ ಇದೆ ಸಪರೇಟ್ ಇದಕ್ಕೂ, ಅದನ್ನು ನೋಡಿದೀನಿ. ಎಲ್ಲೂ ನನ್ಗೆ ಆಗಿಲ್ಲ. ಎಲ್ಲ ಊರು ತಿರುಗಾಡಿದ್ದೀನಿ, ಎಲ್ಲ ಡಾಕ್ಟರ್ಸ್ನು ನಾನು ನೋಡಿದ್ದೀನಿ, ಎಲ್ಲೂ ನನಗೆ ಏನು ಸೆಟ್ ಆಗಿಲ್ಲ. ಬಟ್ ಇಲ್ಲಿಗೆ ಬಂದ ಮೇಲೆ ನನಗೆ ಇಲ್ಲಿನೂ ಒಂದು 2 ತಿಂಗಳ ತನಕ ಅಷ್ಟು ಅನಿಸಿಲ್ಲ. ರಿಲೀಫ್ ಸಿಗ್ತಿದೆ ಅನ್ನೋದಾಗ್ಲಿ ಸಿಗುತ್ತೆ ಅನ್ನೋದಾಗ್ಲಿ ನನಗೇನು ಗೊತ್ತಾಗಿಲ್ಲ. 2 ಮಂತ್ಸ್ ಆಗಿದ್ಮೇಲೆ ಸೆನ್ಸೇಷನ್ ಶುರುವಾಗಿದ್ದು. ಆ ಸ್ವೆಲ್ಲಿಂಗ್ ಅಲ್ಲಿ ನನಗೆ ಸೆನ್ಸೇಷನ್ ಆಗ ಶುರುವಾಗಿದ್ದು. ಆವಾಗ ಗೊತ್ತಾಗ್ತಾ ಇತ್ತು ಸ್ವಲ್ಪ ಸ್ವಲ್ಪ. ಮನೆಯಲ್ಲೂ ಲಾಸ್ಟ್ಗೆ ಓಡಾಡಕ್ಕೂ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಓಡಾಡಕ್ಕೂ ನನಗೆ ಆಗ್ತಿರ್ಲಿಲ್ಲ. ತುಂಬಾ ಕೋಪ ಬಂದ್ಬಿಡೋದು, ಅಳು ಬಂದ್ಬಿಡೋದು ನನಗೆ. ನೋವಿಗೆ ನಡಿಯಕ್ಕೆ ಒಂದು ಬಾಡಿ ಬ್ಯಾಲೆನ್ಸೇ ಸಿಗ್ತಿರ್ಲಿಲ್ಲ, ಅಷ್ಟು ನೋವು. ರೈಟ್ ಲೆಗ್ ಆಗ್ಲಿ ಲೆಫ್ಟ್ ಲೆಗ್ ಆಗ್ಲಿ. ರೈಟ್ ಲೆಗ್ ಆಂಕಲ್ ಪೇನ್ ಇತ್ತು, ಸ್ಟಾರ್ಟ್ ಆಗಿದ್ದು ಅದರಿಂದ. ಈ ಬಾರ ಆಮೇಲೆ ಲೆಫ್ಟ್ ಲೆಗ್ ಮೇಲೆ ಬಿದ್ದು ಮಂಡಿ ನೋವು ಶುರುವಾಯಿತು. ಲೆಫ್ಟ್ ಲೆಗ್ಗೆ ಮಂಡಿ ನೋವು ಶುರುವಾಯಿತು. ಒಂದರಿಂದ ಒಂದು ಬಂದು 2 ನನ್ನ ಬಾಡಿ ಬ್ಯಾಲೆನ್ಸ್ ಮಾಡ್ತಿಲ್ಲ, ಬಿದ್ದೋಗಂಗೆ ಆಗ್ತಿತ್ತು ನನಗೆ. ಹಿಡ್ಕೊಂಡೇ ನಡಿಬೇಕು ಬ್ಯಾಲೆನ್ಸ್ ಆಗಿ. ಈ ತರ ನನ್ನ ಪರಿಸ್ಥಿತಿ ತುಂಬಾ ಸಿವಿಯರ್ ಆಗಿತ್ತು. ಆಗ ಒಬ್ರು ಹೇಳಿದ್ರು, ನಾನು ಬೀದಿನಲ್ಲಿ ನಡೀತಾ ಇರೋದು ನೋಡ್ಬಿಟ್ಟು ಇಲ್ಲೊಬ್ರು ಈ ತರ ಇದೆ, ಅದೊಂದು ಟ್ರೈ ಮಾಡಿ ಅಂತ. ಸರಿ ನೋಡೋಣ, ಇದು ನೇಚರ್ ಕ್ಯೂರ್ ತರ ಅಲ್ವಾ, ಯಾವುದು ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ವಾಸಿ ಆಗುತ್ತೆ, ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ವಾಸಿ ಅಂತ ಖಂಡಿತ ಆಗುತ್ತೆ ಅಂತ ಮಾತ್ರ ಗೊತ್ತಾಗಿತ್ತು. ಯಾಕಂದ್ರೆ ಇದಿರೋದೆಲ್ಲ ಮೇಲೆ ಮೇಲೆ ಫಿಸಿಕಲ್ಗಲ್ಲ, ಒಳಗಡೆಗೆ ಸೆನ್ಸೇಷನ್ ಸಿಗ್ತಾ ಇದೆ. ಅದರಿಂದ ನನ್ಗೆ ಆಗುತ್ತೆ ಒಂದು ನಂಬಿಕೆಯಿಂದ ಶುರು ಮಾಡಿದ್ವಿ. 2 ತಿಂಗಳು ಹೋಗೋ ತನಕ ನಂಗೆ ಸೆನ್ಸೇಷನ್ ಆಗಿಲ್ಲ. 2 ತಿಂಗಳು ಆಗಿದ್ಮೇಲೆ ಸೆನ್ಸೇಷನ್ ಸಿಕ್ತು. ಬಟ್ ನನ್ಗೆ ಸೆರಾಕೇರ್ ಅವರು ಫಸ್ಟ್ ನಂದು ತೋರಿಸಿರೋದು ಏನಂದ್ರೆ, ಒಂದು ವಾಟರ್ ನಲ್ಲಿ ಒಂದು ಬ್ಯೂಟಿ ವಾಟರ್ ಅಂತ ಕೊಡ್ತಿದ್ರು. ಆ ಬ್ಯೂಟಿ ವಾಟರ್ ಅಲ್ಲಿ ಕೈ ಇಟ್ಕೊಂಡು ಕೂತ್ಕೊಳ್ಳಕ್ಕೆ ಹೇಳ್ತಿದ್ರು. ಇಟ್ಕೊಂಡಿರುವಾಗ ನನಗೆ ಈ ಬೆರಳಿಗೆ ಕಪ್ಪಗಾಗೋಗ್ಬಿಟ್ಟು ಇಲ್ಲಿ ಡೆತ್ ಆಗೋಗ್ಬಿಡ್ತದೆ. ಸೆಲ್ಸ್ ಅಲ್ಲ, ಚಿಕ್ಕದಾಗೋಗ್ಬಿಟ್ಟು ಉಗುರು ಬೆಳೀದಿರಾ, ತುಂಬಾ ಅದು ಒಳಕ್ ಹೋಗ್ತಾ ಬಂತು ಉಗುರು. ಚರ್ಮ ಎಲ್ಲ ದಪ್ಪ ಆಗೋಗ್ಬಿಡ್ತಿತ್ತು. ಈ ತರ ನಮ್ಮ ಫುಡ್ ತರ ಆಗ್ತಿತ್ತು. ಅಡಿನಲ್ಲಿ ಆಗಿದ್ದಂದ್ರೆ ಚರ್ಮ ಎಲ್ಲ ಹಂಗಾಗ್ತಿತ್ತು. ಅದು ಒಂದು 2-3 ಟೈಮ್ಸ್ ಕೊಟ್ಟಿದ್ದಾರೆ ಅವರ ವಾಟರ್ ಅಷ್ಟೇ. ಅಷ್ಟಕ್ಕೆ ನನಗೆ ರಿಸಲ್ಟ್ಸ್ ಬಂದೇ ಬಿಡ್ತು. ನ್ಯಾಚುರಲ್ ಆಗಿ ಈಗ ಮಿಕ್ಕಿದ ಬೆರಳುಗಳ ತರನೇ ಆ ನೇಯ್ಲು ಬಂತು, ಸಾಫ್ಟ್ ಆಯ್ತು ಸ್ಕಿನ್. ನೇಯ್ಲು ಬೆಳೆಯಕ್ಕೂ ಶುರುವಾಯ್ತು, ಕಲರ್ ಚೇಂಜ್ ಆಗ್ಬಿಡ್ತು, ನಾರ್ಮಲ್ ಕಲರ್ ಬರ್ತಿತ್ತು. ಸೊ ನನಗೆ ಅವಾಗ ಸಿಕ್ತು. ಆಫ್ಟರ್ ಆಲ್ ಒಂದು 2-3 ಸಲ ಹಂಗೆ ಇಟ್ಟುಕೊಂಡಿರೋದಕ್ಕೆ ಬೆರಳು ವಾಸಿ ಆಯ್ತಲ್ವಾ, ಇದು ಹಾಗೆ ಆಗುತ್ತೆ ಇದರಲ್ಲಿ ಟ್ರೀಟ್ಮೆಂಟ್. ಇವ್ರು ಹೇಳೋದ್ರಲ್ಲಿ ನಿಜ ಇದೆ ಅಂತ ಗೊತ್ತಾಯ್ತು. ಗೊತ್ತಾಗಿದ್ಮೇಲೆ ಸ್ವಲ್ಪ ಶ್ರದ್ಧೆ ಇಟ್ಟೆ ನಾನು ಅದರಲ್ಲಿ. ನನಗೆ ಆಗ್ಬೇಕು ಅನ್ನೋ ಪಾಸಿಟಿವ್ ಸೆನ್ಷನ್ ಬಂದೆ, ಒಂದು ನಂಬಿಕೆ ಬಂದೇ ಬಿಡ್ತು ನನಗೆ. ಆವಾಗ ಶುರುವಾಗಿದ್ಮೇಲೆ ನಾನು ಆರಾಮಾಗಿ ಮನೆಯಿಂದ 500 ಮೀಟರ್ಸ್ ಇರುತ್ತೆ ನನ್ಗೆ ಬಸ್ ಸ್ಟಾಪ್, ಅಲ್ಲಿಗೆ ಆರಾಮಾಗಿ ನಡೆಯಕ್ಕಾಗಿತ್ತು. ಮನೆಯಲ್ಲೇ ನಡೆಯಕ್ಕಾಗದೆ ಇರೋಳು ಆರಾಮಾಗಿ ನಡ್ಕೊಂಡು ಹೋಗ್ಬಿಟ್ಟು ನಡ್ಕೊಂಡು ಬರೋದು. ಅಂದ್ರೆ ದಿನದಿನಕ್ಕೂ ನನ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇತ್ತು. ಒಂದೇ ಸಲ ಆಗಿಲ್ಲ ನನಗೆ. ಸ್ವಲ್ಪ ದೂರ ಹೋಗಿ ಒಂಚೂರು ಬ್ರೇಕ್ ತಗೊಂಡು ಆಮೇಲೆ ಸ್ವಲ್ಪ ದೂರ ಹೋಗಿ ಇಷ್ಟ ಆಗಿದ್ದಕ್ಕೂ ಆಮೇಲೆ ಆರಾಮಾಗಿ ನಡೆಯಕ್ಕೆ ಶುರುವಾಯ್ತು ನನಗೆ. 1 ತಿಂಗಳು ಅಂದ್ರೆ 3ನೇ ತಿಂಗಳು ಮುಗಿಯುವಷ್ಟೊತ್ತಿಗೆ ಆರಾಮಾಗಿ ನಡೆಯಕ್ಕೆ ಶುರುವಾಯಿತು. 4ನೇ ತಿಂಗಳು ಮುಗಿಯೋಷ್ಟೊತ್ತಿಗೆ 10ಕ್ಕೆ ಇಳಿಯಕ್ಕೆ ಬೇಜಾರು ಅನಿಸ್ತಿರ್ಲಿಲ್ಲ. ಮೆಟ್ಲು 10ಕ್ಕೆ ಇಳಿಯಕ್ಕೆ ಫ್ರೀ ಆಗಿತ್ತು. ಸ್ವಲ್ಪ ಮನೆಯಲ್ಲಿನೂ ಓಡಾಡಕ್ಕೆ, ನಿಲ್ತುಕೊಂಡು ಅಡಿಗೆ ಮಾಡಕ್ಕೆ ಇದೆಲ್ಲ ಆಗ್ತಿತ್ತು. ಮುಂಚೆ ಎಲ್ಲ ಕುಕ್ಕರ್ ರೆಡಿ ಮಾಡೋದು, ಒಂದ್ಸಲ ಕುಕ್ಕರ್ ಇಟ್ಟುಬಿಟ್ಟು ವಿಸಿಲ್ ಬಂದ್ಮೇಲೆ ಆಫ್ ಮಾಡಿಬಿಟ್ಟು ಬಂದು ಕೂತ್ಕೊಳ್ಳೋದು, ಆಮೇಲೆ ಹೋಗಿ ಉಪ್ಪು ಖಾರ ಹಾಕೋದು ಬಂದು ಕೂತ್ಕೊಳ್ಳೋದು, ಈ ತರ ನಡೀತಿತ್ತು. ಇನ್ನೊಬ್ಬರು ಇದ್ಬಿಟ್ಟು ಯಜಮಾನ್ರಿಗೆ ಹೇಳ್ಬೇಕು, ಅದೇ ಸ್ಟವ್ ಆಫ್ ಮಾಡ್ರಿ, ಎಕ್ಸಾಸ್ಟ್ ಆನ್ ಮಾಡ್ರಿ, ಕುಕ್ಕರ್ ಎಲ್ಲ ರೆಡಿ ಮಾಡಿಟ್ಟು ನೀವು ಆನ್ ಮಾಡಿ, ಈ ತರ ನನಗೆ ಸಹಾಯ ಬೇಕಾಗಿತ್ತು. ಬಟ್ ಆಮೇಲೆ ಎಲ್ಲ ಏನು ಬೇಕಾಗಿಲ್ಲ, ನಾನೇ ಹೋಗಿ ಖುದ್ದಾಗಿ ನಿಂತ್ಕೊಂಡು ಅಡಿಗೆ ಮಾಡಿಕೊಂಡು ಆರಾಮಾಗಿ ಬಂದು ಕೂತ್ಕೊಳ್ಳೋಕ್ಕೆ ಮಾಡಕ್ಕೆ ಆಗ್ತಿತ್ತು. ತುಂಬ ಸುಸ್ತಾಗ್ತಾ ಇತ್ತು ಮುಂಚೆ ಆ ಪೇಯ್ನ್ಗೆ, ಅದೆಲ್ಲ ಹೋಗಿದೆ. ಆಕ್ಟಿವ್ ಆಗಿ ಆಗಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ, ಮನೆಯಲ್ಲಿ ಕೆಲಸಗಳು ಇಲ್ಲ, ನಾನೇ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ ಇವಾಗ. ಇನ್ನು ನನಗೆ ಬೇಕಾಗಿರೋದು
ಸ್ವೆಲ್ಲಿಂಗ್ ಹೋಗಿಲ್ಲ. ಹಾ ಸ್ವಲ್ಪ ಹೊತ್ತು ನಿಂತ್ಕೊಳಕ್ ಆಗ್ತಿಲ್ಲ, ಸ್ಟ್ಯಾಂಡ್ ಆಗಿ ನಿಂತ್ಕೊಳಕ್, ಮೂವ್ ಆಗಕ್ಕೆ ಓಕೆ, ಬಟ್ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಅದು ಬೇಕು ಅಂತ ನನಗೆ ನಾನು ಇದನ್ನು ತಗೊಂಡಿದ್ದೀನಿ, ಹೀಟಪ್ದು ಪ್ರೋಟಾನ್ ಬೆಲ್ಟ್ ತಗೊಂಡಿದ್ದೀನಿ, ಇವಾಗ ಕಿಂಗ್ ಬೆಡ್ ತಗೊಂಡಿದ್ದೀನಿ. ಯಾಕಂದ್ರೆ ನನಗೆ ಅಷ್ಟು ದೂರ ಬಂದು ಹೋಗಕ್ಕೆ, ಮನೆಯಲ್ಲಿ ತಿರ್ಗಾ ಬಂದು ಮಾಡಕ್ಕೆ ಟೆನ್ಷನ್ ಆಗ್ತಿತ್ತು, ಪ್ಲಸ್ ಸ್ಟ್ರೈನ್ ಜಾಸ್ತಿ ಆಗ್ತಿತ್ತು. ಅಲ್ಲಿ ತಗೊಂಡಿರೋ ಟ್ರೀಟ್ಮೆಂಟ್ ಈ ಸ್ಟ್ರೈನ್ಗೆ ಸರಿ ಹೋಗ್ತಿತ್ತು. ಅದರಿಂದ ನಾನು ಮನೆಗೆ ತಗೊಂಡು ಇಟ್ಕೊಂಡು ಈಗ ಆರಾಮಾಗಿ ರೆಸ್ಟ್ ಅಲ್ಲಿ ಇರಬೇಕು, ಟ್ರೀಟ್ಮೆಂಟ್ ನಡಿಬೇಕಂತ ನಾನು ಎಲ್ಲಾನು ತಗೊಂಡಿದ್ದೀನಿ. ಮನೆಗೆ ಯೂಸ್ ಮಾಡ್ತಾ ಇದ್ದೀರಾ? ಹೆಚ್ಚಿಗೆ ಟೈಮ್ ತಗೊಳ್ಳೋದ್ರಿಂದ ಅಲ್ಲಿ ನಮಗೆ ಫಿಕ್ಸ್ಡ್ ಟೈಮ್ Limited time. 40 ಮಿನಿಟ್ಸ್ ಒಳಗೇನೆ ಸ್ವಲ್ಪ ಬೇಗ ನನಗೆ ರಿಸಲ್ಟ್ ಸಿಗುತ್ತೆ ಅಂತ ಒಂದು ಆಸೆಗೆ ನಾನು ಅದು ತಗೊಂಡಿದ್ದೀನಿ. ಇಲ್ಲಿ ಹೆಚ್ಚಾಗಿ ತಗೊಳ್ಳೋದ್ರಿಂದ ಬೇಗ ರಿಸಲ್ಟ್ ಸಿಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಮನೆಗೆ ತಗೊಂಡಿದ್ದೀರಾ. ಇವಾಗ ನೀವು ಅದಕ್ಕೆ ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ನಿಮ್ಗೆ ಏನಾದ್ರು ಬಿಗ್ ಅನ್ನಿಸ್ತಾ, ಜಾಸ್ತಿ ಅಂತ ಏನಾದ್ರು ಫೀಲ್ ಆಗ್ತಾ ಇದೆಯಾ? ಅಂದ್ರೆ ನನಗೆ ಯಾವ ಡಾಕ್ಟರ್ ಹೋಪ್ಸೇ ಕೊಟ್ಟಿಲ್ಲ. ಅಲ್ಲಿ ಹಾಕಿರೋದು ಕಾಸು ನನಗೆ ಎಷ್ಟೇ ಹಾಕ್ಬಿಟ್ರು ಅದು ವೇಸ್ಟ್ ಆಗ್ತಿತ್ತು. ಇದರಲ್ಲಿ ಹಾಕಿದ್ದು ನನಗೆ ಈ ತರ ಸಿಗುತ್ತಲ್ವಾ, ಟ್ರೀಟ್ಮೆಂಟ್ ಸಿಗುತ್ತೆ. ಇವತ್ತಿಗೆಲ್ಲ ಇನ್ನೊಂದು 6 ತಿಂಗಳಿಗಾದ್ರೂ ನನಗೆ ವಾಸಿ ಆಗೇ ಆಗುತ್ತೆ. ಆಗೋದೇ ಇಲ್ಲ ಅಂತ ಹೇಳಿದ್ದು ಡಾಕ್ಟರ್ಸ್ ಹತ್ರ, ಹಾಗೇ ಆಗುತ್ತೆ ಸ್ವಲ್ಪ ದಿನಕ್ಕಾದ್ರೂ ಅಂತ ಹೋಪ್ಸ್ ಬಂತಲ್ವಾ. ಸೊ ನನಗೆ ಇದು ಲೆಕ್ಕಕ್ಕೆ ಇಲ್ಲದಿಲ್ಲ ನಂಬಿಕೆಯಿಂದ ಇಲ್ಲಿ ಹಾಕೋದ್ರಿಂದ ಏನು ಹೆಚ್ಚು ಅನ್ಸಲ್ಲ, ಆರೋಗ್ಯ ಸರಿ ಹೋದ್ರೆ ದೇಶ ಎಲ್ಲ ಸುತ್ತಕೊಂಡು ಬಂದು ಟ್ರೀಟ್ಮೆಂಟ್ ತಗೊಂಡು ಏನು ಇಲ್ಲ ಅಂತ ಲಾಸ್ಟ್ ವಾಪಸ್ ಬರೋದು, ಅದಕ್ಕಿಂತ ಒಂದು ಸಿಗುತ್ತೆ ಅಂತ ಹೋಪ್ಸ್ ಕೊಟ್ಬಿಟ್ಟು ಇದಕ್ಕೂ ಹಾಕಿರೋದ್ರಿಂದ ನನಗೇನು ಅನಿಸ್ತಿಲ್ಲ. ಒಂದು ಗಾದೆ ಹೇಳ್ತಾರಲ್ಲ, ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್, ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತಾರೆ. ಆತರ ನಾವು ದುಡ್ಡು ಕಳ್ಕೊಳ್ಳೋ, ಇವಾಗ ನಾವು ಇನ್ವೆಸ್ಟ್ ಮಾಡಿ ದುಡ್ಡು ಹೋಯ್ತಂತ ಫೀಲ್ ಆದ್ರೆ ಏನಿಲ್ಲ, ಇದು ನಥಿಂಗ್ ಅಂತ ಅನ್ಕೋಬೇಕು. ನಮ್ಮ ಕಷ್ಟನೇ ಇರ್ಬೋದು, ಕಷ್ಟದಿಂದಲೇ ತಗೊಂಡಿರ್ಬೋದು. ಕ್ಯಾರೆಕ್ಟರ್ ಹೋದವರು, ಇವಾಗ ರಾಜಕೀಯ ವ್ಯಕ್ತಿಗಳಾಗಿರೋ ಆಗ್ಲಿ ಕ್ಯಾರೆಕ್ಟರ್ ಹೋಗಿರುತ್ತೆ, ಆದ್ರೆ ಅವ್ರು ಏನು ಕಳ್ಕೊಂಡಿರ್ತಾರೆ ಏನಿಲ್ಲ, ಸ್ವಲ್ಪ ಮಾತ್ರ ಹೋದಂಗೆ ಕಳ್ಕೊಂಡಂಗೆ ಅಷ್ಟೇ. ಆದ್ರೆ ಹೆಲ್ತ್ ಕಳ್ಕೊಂಡಂಗ ಪ್ರತಿಯೊಂದು ಕಳ್ಕೊಂಡಂಗೆ ಲೆಕ್ಕ. ಅದ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ದುಡ್ಡು ಕಾಸಿನ ಮುಖ ನೋಡಿ ಅಯ್ಯೋ ಜಾಸ್ತಿ ಆಗುತ್ತೆ, ಇದು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಯಾಕಪ್ಪ ಅಂತ ಅನ್ಕೊಂಡ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ರಿಟೈರ್ಡ್ ಆಗಿದ್ದವ್ರಿಗೆ ಬೇರೆ ಖರ್ಚು ಏನಿರಲ್ಲ, ಒಂದು ಫುಡ್ ತಗೋಬೇಕಾದ್ರೂ ಒಂದು ಲಿಮಿಟ್ ಅಲ್ಲೇ ತಗೋಬೇಕು. ಅದರಿಂದ ರಿಟೈರ್ಡ್ ಆಗಿದ್ದವ್ರಿಗೆ ಇಂಥವ್ರಿಗೆ ಕ್ಯಾಪಿಟಲ್ ಹಾಕಲೇಬೇಕು. ಹಾಕಿದರೆ ಮಾತ್ರ ಮುಂದಕ್ಕೆ ಅವ್ರ ಜೀವನ ಸುಖವಾಗಿ ಆರಾಮಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ ಇಂಡಿಪೆಂಡೆಂಟ್ ಆಗಿ ಬಾಳ್ಬಹುದು. ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಲೇ ಇರ್ತೀವಿ ಅಲ್ವಾ, ಮಕ್ಕಳ ಮೇಲೆ ಡಿಪೆಂಡ್ ಆಗಿ ಯಾರ ಮೇಲೆ ನಾವು ಭಾರ ಹಾಕಂಗಿಲ್ಲ. ನಮ್ಮನ್ನ ನಾವು ಆರೋಗ್ಯವಾಗಿ ನಾವು ಆರಾಮಾಗಿ ಸ್ವಲ್ಪ ಸಿಂಪಲ್ ಆಗಿ ನಾವು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅಂತ. ಈಗ ಈ ಒಂದು ವಿಡಿಯೋನ ತುಂಬಾ ಜನ ಅಪ್ಪ ಅಮ್ಮ ಸರಾಕೇರಲ್ಲಿ ನೋಡ್ತಾ ಇರ್ತೀರಾ. ಲಾಸ್ಟ್ ಒಂದು ಹೆಲ್ತ್ ಬಗ್ಗೆ ಮೆಸೇಜ್ ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೇಳ್ತಿರೋದು, ಸೀನಿಯರ್ ಸಿಟಿಸನ್ಸ್ ಅಂತ ಅನ್ನೋದಲ್ಲ, ಯಾರಿಗೇ ಆಗ್ಲಿ ನೋವಿಂದ ನರಳಿದ್ರೆ ನಾವು ದುಡ್ದಿರೋ ಕಾಸು ಏನು ಎಂಜಾಯ್ ಮಾಡಕ್ಕಾಗಲ್ಲ. ಒಂದು ಸಲ ಇದ್ರ ಮೇಲೆ ಹಾಕಿಬಿಟ್ರೆ ಇದರಿಂದ ಮುಂದಿನ ಜೀವನ ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು. ಇದಕ್ಕೆ ಹಾಕುವಂತ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗಲ್ಲ, ಆರಾಮಾಗಿ ಎಲ್ಲರಿಗೂ ಬೆನಿಫಿಟ್ ಅನ್ನೋ ಒಂದು ವಿಷಯ. ಸೆರಾಕೇರ್ ಮೇಲೆ ನಂಬಿಕೆ ಇಟ್ಕೊಂಡು ನಂಬಿಕೆಯಿಂದ ಈ ಥೆರಪಿ ತಗೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಒಂದು ಹೋಪ್ಸು ಹೇಳ್ಬೋದು, ಇದೆ ಅಂತ ಹೇಳ್ಬೋದು. ಧನ್ಯವಾದಗಳು.